ಓ ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ನನ್ನ ಕಥೆಯ ಮುಂದುವರೆದ ಭಾಗ. ಕಥೆಯ ಹೆಸರು ಮಳೆ ಸುರಿಸಿ ಮುಗಿಲು ಹಗುರಾದಂತೆ. ಪ್ಲೀಸ್ ನೋಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮರಿಬೇಡಿ. ಡಿಟ್ಟೋ. ನೀವು ಈಗ ಹೇಳಿದ್ರಲ್ಲ, ಅದೇ ನೀವು ಕನಸಲ್ಲೂ ಇಂಥ ಪ್ಲೇಸ್ ನೋಡಿಲ್ಲ ಅಂತ. ಅದೇ ಮಾತನ್ನು ಆಯುಷ್ ಸರ್ ಕೂಡ ಹೇಳಿದರು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ. ಗೊತ್ತಾ ಮಿಸ್ ಕುಂಕುಮ? ಅದಕ್ಕೆ ನಗು ಬಂತು ಎಂದು ಮತ್ತೆ ನಕ್ಕಿದ್ದ ವರ್ಧನ್. ಅವನ ಮಾತಿಗೆ ಕಣ್ಣರಳಿಸಿದ್ದಳು ಕುಂಕುಮ. ಏನು, ನಮ್ಮ ನಕ್ಷತ್ರ ಲೋಕದ ಸೃಷ್ಟಿಕರ್ತ ಈ ಮಾತು ಹೇಳಿದ್ರಾ? ಹಾಂ, ಹೇಳೇ ಇರ್ತಾರೆ ಬಿಡು. ಇಂಥೋರು ಎಲ್ಲ ಇಷ್ಟೇಯ. ಇಂಥ ಹೈಫೈ ಜಾಗನೆಲ್ಲ ಎಲ್ಲಿ ನೋಡಿರ್ತಾರೆ? ಕನಸಲ್ಲೂ ನೋಡಿರಲ್ಲ. ಅದು ಇದು ಅಂತ ಮಿಡಲ್ ಕ್ಲಾಸ್ ಜನರ ಗುಣಗಾನ ಮಾಡಿರ್ತಾರೆ. ನಂಗೆ ಗೊತ್ತಿಲ್ವಾ ನಮ್ಮ ಲೋಕದ ಅಧಿಪತಿಯ ಗುಣ? ನೋಡಿದ್ದು ಕಡಿಮೆ ಆಗಿದ್ರು ಕೇಳಿದ್ದು ಜಾಸ್ತಿನೇ ಅದೇ ಈ ಅಧಿಪತಿಯ ಬಾಯಿಯಿಂದ ನಮ್ಮ ಗುಣಗಾನನ ಎಂದುಕೊಂಡು ಮೂಗು ಮುರಿದು ಅವನ ಹಿಂದೆಯೇ ಹೊರಟಳು ಹುಡುಗಿ. ಬಾಯಿ ಮಾತ್ರ ಸುಮ್ಮನಿರಲಿಲ್ಲ ಅವಳದು. ವರ್ಧನ್ ಸರ್, ನಿಮ್ಗೊಂದು ವಿಷಯ ಗೊತ್ತಾ? ನಾವು ಬಂದಿದ್ವಲ್ಲ ಫ್ಲೈಟು, ಅದರಲ್ಲಿ ನಾನು ಒಂದು ಮುದ್ದು ಗೊಂಬೆನ ನೋಡಿದೆ ಗೊತ್ತಾ ಎಂದು ಕಣ್ಣರಳಿಸಿದಳು ಕುಂಕುಮ. ಅವಳ ಅರಳಿದ ಕಂಗಳನ್ನೇ ನೋಡಿ ಮುಗುಳ್ನಕ್ಕವ. ಹೌದಾ, ಅದೆಲ್ಲಿತ್ತಪ್ಪ ಗೊಂಬೆ? ನಾನು ನೋಡಲೇ ಇಲ್ಲ ಎಂದು ತಾನೂ ಆಶ್ಚರ್ಯದಿಂದ ಹೇಳಿದ್ದ ವರ್ಧನ್. ಗೊಂಬೆ ಅಂದರೆ ಗೊಂಬೆ ಅಲ್ಲ ಸರ್, ಜೀವಂತ ಗೊಂಬೆ. ಮುದ್ದಾದ ಪುಟ್ಟ ಮಗು ಗೊಂಬೆ ಥರನೇ ಇತ್ತು ಗೊತ್ತಾ? ಎಷ್ಟು ಮುದ್ದು ಮುದ್ದು ಅಂತೀರಾ? ನನಗೆ ಅವಳನ್ನು ಮುದ್ದು ಮಾಡಬೇಕು ಅಂತ ತುಂಬ ಆಸೆ ಇತ್ತು ಸರ್. ಆದರೆ ಎಂದು ನಿರಾಸೆಯ ಮುಖ ಮಾಡಿದ್ದಳು ಹುಡುಗಿ. ಅವನಿಗೆ ಅರ್ಥವಾಗಿ ಬಿಟ್ಟಿತ್ತು, ಹುಡುಗಿ ನಮ್ಮ ನಾಟ್ಯ ಪುಟ್ಟಿನ ನೋಡಿರ್ತಾಳೆ ಅಂತ. ಆದರೆ ಏನಾಯಿತು ಎಂದಿದ್ದ ಕುತೂಹಲದಿಂದ. ಒಂದು ಬೆಲ್ಟ್ ಬಿಗ್ದಿದ್ರಲ್ಲ ಸೊಂಟಕ್ಕೆ, ಅಲ್ಲಾಡಕ್ಕಾಗ್ತಾ ಇರಲಿಲ್ಲ. ಇನ್ನೊಂದು ಅದೇನೆಂದರೆ ಆ ಗೊಂಬೆ ಕುಳಿತಿತ್ತಲ್ಲ, ಅದರ ಪಕ್ಕದಲ್ಲೇ ನಮ್ಮ ನಕ್ಷತ್ರ ಲೋಕ, ಅದೇ ನಮ್ಮ ಬಾಸ್ ಕುಂತಿದ್ರು. ಭಯ ಆಯಿತು ಪಾಪುನ ಮುದ್ದು ಮಾಡೋಕ್ಕೆ. ಮುಖ ಊದಿಸಿ ನಿರಾಸೆ ವ್ಯಕ್ತಪಡಿಸಿದ್ದಳು ಹುಡುಗಿ. ಅವಳ ಮುದ್ದು ಮುಖದಿಂದ ದೃಷ್ಟಿ ಸರಿಸುವುದು ಕಷ್ಟವಾಯಿತು ಅವನಿಗೆ. ತಲೆ ಕೊಡುವಿ ಪಕ್ಕ ತಿರುಗಿ ಮುಗುಳ್ನಕ್ಕ. ಓಹ್ ಹೌದಾ, ನೋಡೋಣ, ಇಲ್ಲೇ ಎಲ್ಲಾದರೂ ಮತ್ತೆ ಸಿಗ್ಬೋದೇನೋ ನಿಮ್ಮ ಗೊಂಬೆ, ಯಾರಿಗೊತ್ತು ಎಂದಿದ್ದ ವರ್ಧನ್. ಅವಳ ಮುಖವರಳಿತು ಅವನ ಮಾತಿನಿಂದ. ಹಂಗಂತೀರಾ ಸರ್? ಸಿಕ್ಕರೆ ಮಾತ್ರ ಮುದ್ದಾಡ್ಬಿಡ್ತೀನಿ ಗೊಂಬೆನ. ಹಾಂ, ಅಂದಂಗೆ ಸರ್, ನೀವು ಹೇಳಿದಂಗೆ ಇಲ್ಲಿ ಸಿಕ್ಕರೂ ಸಿಗ್ಬೋದೇನೋ ಗೊಂಬೆ. ಯಾಕೆ ಗೊತ್ತಾ? ಅವಳು ನಮ್ಮ ಬಾಸ್ ಇದ್ದಾರಲ್ಲ, ಅವರ ಬಾಡಿಗಾರ್ಡ್ಗೆ ಯಾವುದೋ ಸಂಬಂಧ ಅನ್ನಿಸ್ತು ನನಗೆ. ಅವರ ಹತ್ತಿರನೇ ಇತ್ತು ಗೊಂಬೆ ಗೊತ್ತಾ ಎಂದಿದ್ದಳು ಕುಂಕುಮ ಉತ್ಸಾಹದಿಂದ. ಅಷ್ಟರಲ್ಲಿ ಅವಳು ಉಳಿದುಕೊಳ್ಳಬೇಕಿದ್ದ ರೂಮ್ ಬಂದಿತ್ತು. ಮಿಸ್ ಕುಂಕುಮ, ದಿಸ್ ಈಸ್ ಯುವರ್ ರೂಮ್. ಏನಾದರೂ ತೊಂದರೆ ಆದರೆ ನನಗೆ ಇನ್ಫಾರ್ಮ್ ಮಾಡಿ. ದಿಸ್ ಈಸ್ ಮೈ ಕಾಂಟ್ಯಾಕ್ಟ್ ನಂಬರ್ ಎಂದು ತನ್ನ ವಿಸಿಟಿಂಗ್ ಕಾರ್ಡ್ ಅವಳ ಕೈಗಿತ್ತು. ಟೇಕ್ ಕೇರ್ ಮಿಸ್ ಕುಂಕುಮ ಎಂದು ಮುಗುಳ್ನಕ್ಕು ಸರಿದು ಹೋಗಿದ್ದ ವರ್ಧನ್. ಎಂಥ ಕೇರು? ಇಲ್ಲಿ ಏನಿದೆಯೋ, ಹೆಂಗಿದೆಯೋ, ಯಾವುದು ಎಲ್ಲಿದೆಯೋ, ಯಾವುದನ್ನು ಹೇಗೆ ಉಪಯೋಗಿಸ್ಬೇಕೋ ಅರ್ಥ ಆಗೋದಕ್ಕೆ ಇಡೀ ದಿನ ಬೇಕೇನೋ ನನಗೆ. ಕೇರ್ ಎಲ್ಲಿಂದ ಬಂತು ನನ್ನ ಮುಖ ಎಂದು ಗೊಣಗಿಕೊಂಡವಳು ಬಾಗಿಲಿಗೆ ಅವನು ಕೊಟ್ಟಿದ್ದ ಒಂದು ಕಾರ್ಡ್ ಉಜ್ಜಿದ್ದಳು. ನೆಟ್ಗೆ ಒಂದು ಕೀ ಮಾಡೋಕ್ಕಾಗಲ್ವಾ ಈ ಜನಕ್ಕೆ? ಇದ್ಯಾವ ಸೀಮೆ ಕೀ ಅಂತೀನಿ, ಒಳ್ಳೆ ATM ಕಾರ್ಡ್ ಇದ್ದಂಗದೆ. ಥತ್ ಗೊಣಗಿಕೊಂಡೇ ರೂಮಿನ ಒಳಗೆ ಹೆಜ್ಜೆ ಹಾಕಿದ್ದಳು ಕುಂಕುಮ. ಇಂಥ ಐಷಾರಾಮಿ ಹೋಟೆಲ್ಗಳಲ್ಲಿ, ರೆಸಾರ್ಟ್ಗಳಲ್ಲಿ, 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳಲ್ಲಿ ಈಗ ಇಂತಹ ಕಾರ್ಡ್ಗಳೇ ಕೀ ಆಗಿರುವುದು ಮಾಮೂಲು. ಆದರೆ ಇದು ನಮ್ಮ ಕುಂಕುಮಗೆ ಹೇಗೆ ಗೊತ್ತಿರಬೇಕು? ಎಲ್ಲವನ್ನೂ ವರ್ಧನ್ ತಿಳಿಸಿ ಹೇಳಿರುವುದರಿಂದ ಸ್ವಲ್ಪ ಮಟ್ಟಿಗೆ ಸಮಾಧಾನದ ಉಸಿರು ಬಿಟ್ಟಿದ್ದಳು ಹುಡುಗಿ. ಥತ್, ಅದೇನು ಅಂತ ಮಾಡ್ತಾರೋ ಜನ ಇಂಥ ಎಡವಟ್ಟು ವ್ಯವಸ್ಥೆಗಳನ್ನೆಲ್ಲ. ಕೀ ಬದಲು ಇಂಥ ATM ಕಾರ್ಡ್ ಮಡಿಕೊಳ್ಳೋದ್ರಿಂದ ಏನಾರ 2 ಕೊಂಬ್ ಬಂದದ ಈ ದೊಡ್ಡ ಜನಗಳಿಗೆ? ಕೀ ಆದರೆ ಕಳೀದಂಗೆ ಮಡಿಕೋಬೋದು. ಇಂಥ ಕೆಲಸಕ್ಕೆ ಬಾರದ ಕಾರ್ಡ್ಗಳನ್ನೆಲ್ಲ ಹೆಂಗಪ್ಪ ಮಡಿಕೊಳ್ಳೋದು? ನಮ್ಮ ಬ್ಯಾಗೋ, ನಮ್ಮ ಅಪ್ಪ ಅಮ್ಮ ಇಬ್ಬರೂ ಇರಲ್ಲ ಅದರಲ್ಲಿ, ಉಳಿದಿದ್ದು ಎಲ್ಲನೂ ಇರ್ತದೆ. ಅದ್ರ ಮಧ್ಯ ಈ ಕಾರ್ಡ್ನ ಎಲ್ಲಿ ಅಂತ ಹುಡ್ಕೋದು? ಏನು ಬುದ್ಧಿನೋ ಏನೋ ಈ ದೊಡ್ಡ ಜನದ್ದು. ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ. ಗೊಣಗುತ್ತಲೇ ಬಂದವಳಿಗೆ ಒಮ್ಮೆಲೇ ಹೊತ್ತಿಕೊಂಡಿದ್ದ ಲೈಟ್ ನೋಡಿ ಗಾಬರಿಯಾಗಿತ್ತು ಒಂದು ಕ್ಷಣ. ವಾ, ಇದು ಒಂದು ವ್ಯವಸ್ಥೆ ಮಡಗಿದಾರಾ? ನಾವು ಕಷ್ಟಪಡಂಗೇ ಇಲ್ಲ.
ಕೈ ಕಾಲು ಹಡ್ಸಂಗೇ ಇಲ್ಲ. ಸ್ವಿಚ್ ಹುಡುಕಿ ಲೈಟ್ ಹಾಕದೇ ಬೇಡ. ನಾವು ಒಳಗೆ ಬಂದೇಟ್ಗೆ ಅದಾಗದೇ ಬೆಳಿಕತ್ತದೆ. ವಾರೇ ವಾ. ಅದಕ್ಕೆಯ ಮತ್ತೆ ಈ ದೊಡ್ಡ ಮನುಷ್ಯರಿಗೆ ದೊಡ್ಡ ದೊಡ್ಡ ರೋಗಗಳೆಲ್ಲ ಬಂದು ಒಕ್ಕರ್ಸ್ಕೊಳ್ಳೋದು. ಕೈ ಕಾಲುಗಳಿಗೆ ಕೆಲಸನೇ ಇರೋಕ್ಕಿಲ್ವಲ್ಲ, ಬರೀ ಬಾಯಿಗೆ ಮಾತ್ರ ಕೆಲಸ. ನಮ್ಮ ಬಾಸ್ ಥರ ನಮಗೆ ಏನೇನೋ ಅನ್ನೋದು. ಇನ್ನೇನಾದದು ಮತ್ತೆ? ಏನಾರ ಹಾಳಾಗಲಿ ಅತ್ತಗೆ ನಮಗೇನು. ಆದರೆ ನನ್ನಂಥ ಅಮಾಯಕಿನ ಇಂಥ ದೊಡ್ಡ ಜನರ ಸಂತೆಗೆ ಕರ್ಕೊಂಬಂದವ್ರಲ್ಲ, ಅದೇ ಬೇಜಾರು, ಭಯ ಒಂಥರ. ಅದು ಈ ನಕ್ಷತ್ರ ಲೋಕದ ಸುಂದರಿಯರ್ ಬ್ಯಾರೆ ಕೈ ತೊಳ್ಕೊಂಡು ನನ್ನ ಹಿಂದೆನೇ ಬಿದ್ದವ್ರೆ ನನ್ನ ಗ್ರಾಚಾರಕ್ಕೆ. ಏನೋ ವರ್ಧನ್ ಸರ್ ಅಂತವರು ಒಬ್ಬರು ಇರೋದ್ರಿಂದ ಇಲ್ಲಿವರೆಗೂ ಹೆಂಗೋ ಬದಿಕೊಂಡಿದ್ದೀನಿ. ಇಲ್ಲಾಂದಿದ್ರೆ ನನ್ನ ಕಥೆ ಏನಾಗಿರೋದೋ. ಸದ್ಯ ನಾನೂ ಯಾವುದೋ ಜನ್ಮದಾಗಿ ಅಲ್ಪ ಸ್ವಲ್ಪ ಪುಣ್ಯ ಮಾಡಿದ್ದೆ ಅನ್ನಿಸ್ತಾದೆ. ಯೋಚಿಸುತ್ತಾ ಸುತ್ತಲೂ ಗಮನಿಸುತ್ತಿದ್ದವಳನ್ನು ಆ ಐಷಾರಾಮಿ ರೂಮ್, ಅಲ್ಲಿರೋ ವಿಶಾಲವಾದ ಕಾಟ್, ಅದರ ಮೇಲೆ ಹಾಕಿರುವ ಬೆಡ್, ಅಚ್ಚ ಬಿಳುಪಿನ ಚಂದನೆಯ ಬೆಡ್ಶೀಟ್ ಎಲ್ಲವೂ ಗಮನ ಸೆಳೆದಿದ್ದವು. ಹಾಂ, ಮನುಷ್ಯ ಎಲ್ಲಿ ದುಡ್ಡು ಖರ್ಚು ಮಾಡಬಾರ್ದೋ ಅಲ್ಲಿ ಮನಸಾರೆ ಖರ್ಚು ಮಾಡ್ತಾನೆ. ಎಲ್ಲಿ ಮಾಡಬೇಕೋ ಅಲ್ಲಿ ನಯಾ ಪೈಸೆ ಬಿಚ್ಚಲ್ಲ. ಎಲ್ಲ ದುಡ್ಡಿರೋರ ಪ್ರಪಂಚ ಬಿಡು. ಅಲ್ಲ, ಒಂದಿನ ಮಲಗಿ ಹೇಳೋದಕ್ಕೆ ಇಷ್ಟೆಲ್ಲ ವ್ಯವಸ್ಥೆ ಬೇಕಾ? ಇಲ್ಲಿ ಸುರಿಯೋ ದುಡ್ಡನ್ನು ಯಾವುದಾದ್ರೂ ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಬಡಬಗ್ಗರಿಗೋ ದಾನ ಮಾಡಿದರೆ ಇವರ ಹೆಸರು ಹೇಳಿಕೊಂಡು ಉಸಿರಿರುವವರೆಗೂ ನೆಮ್ಮದಿಯಿಂದ ಇರುತ್ತಿದ್ದರು ಪಾಪ. ಹ್ಞೂ, ಅಂಥ ಒಳ್ಳೆ ಬುದ್ಧಿ ಶ್ರೀಮಂತರಿಗೆಲ್ಲಿ ಬರಬೇಕು. ಮೂಗು ಮುರಿದಿದ್ದಳು ಕುಂಕುಮ. ರೂಮಿನ ಕರಗಂಟೆಯ ಶಬ್ದ. ಇನ್ನೂ ಈಗಷ್ಟೇ ಬಂದು ಉಸ್ಸಪ್ಪ ಅಂತ ಕೂತಿದ್ದೀನಿ, ಆಗಲೇ ಯಾರಪ್ಪ ಬಂದಿರೋದು ಪುಣ್ಯಾತ್ಮರು ಎಂದುಕೊಳ್ಳುತ್ತಾ ಹೋಗಿ ಬಾಗಿಲು ತೆರೆದಿದ್ದಳು ಕುಂಕುಮ. ಮಂಡಿಯವರೆಗಿನ ಫ್ರಾಕ್ ತೊಟ್ಟಿದ್ದ ಸುಂದರಿ ಕಣ್ಣೆದುರಿಗೆ. ವಾ, ಜನ ಮಂಡಿಯ ಕೆಳಗೆ ಬಟ್ಟೆ ಹಾಕದೇ ಬಿಟ್ಬಿಟ್ಟವ್ರೇನೋಪ್ಪ. ಇದ್ಯಾವುದಿದು ಸುಂದ್ರಿ, ನಾನ್ಯಾವತ್ತೂ ನೋಡೇ ಇರಲಿಲ್ವಲ್ಲ ನಮ್ಮ ಲೋಕದಾಗೆ ಎಂದುಕೊಳ್ಳುತ್ತಾ ಕಣ್ಣು ಸಂಕುಚಿಸಿ ಅವಳನ್ನೇ ಅನುಮಾನದಿಂದ ನೋಡಿದ್ದಳು ಕುಂಕುಮ. ಹಾಯ್ ಸಿಸ್ಟರ್, ಐ ಆಮ್ ಸಂಜನಾ, ನಿಮ್ಮ ರೂಮ್ಮೇಟ್ ಸದ್ಯಕ್ಕೆ. ನಾನು ಒಳಗೆ ಬರ್ಬೋದಾ? ನೀವು ದಾರಿ ಬಿಟ್ಟರೆ ಬರ್ತೀನಪ್ಪ. ಬಡಬಡನೆ ಮಾತನಾಡಿದ್ದಳು ಎದುರುಗಿದ್ದ ಹುಡುಗಿ. ವಾ, ನನಗೆ ಕಾಂಪಿಟೇಷನ್ ಕೊಡಂಗವಳೆ ಬಿಟ್ರೆ ಮಾತಾಡೋದ್ರಲ್ಲಿ. ನೋಡೇ ಇರಲಿಲ್ವಲ್ಲ ನಾನು ಈ ಹುಡುಗಿನ ನಮ್ಮ ಲೋಕದಾಗೆ. ಹೆಂಗೆ ನೋಡೋಕ್ಕೆ ಸಾಧ್ಯ? ನಾನೇನು ನಮ್ಮ ಲೋಕಕ್ಕೆ ಬಂದು ವರ್ಷಗಟ್ಟಲೆ ಆಯಿತಾ? ಬಂದಿದ್ದೇ ಮೊನ್ನೆ. ಯಾವ ಮೂಲೆನಾಗಿ ಇದ್ಲೋ ಇವಳು, ಯಾವನಿಗೆ ಗೊತ್ತಾಗಬೇಕು ಎಂದುಕೊಂಡು ನಿಂತಿದ್ದಳು ಅಲ್ಲೇ. ಇವಳ ಮುಖದ ಮುಂದೆ ಚಿಟಿಕೆ ಹೊಡೆದವಳು. ಹಲೋ ಸಿಸ್ಟರ್, ನಾನೇನು ಕಳ್ಳಿ ಅಲ್ಲ ಆಯಿತಾ. ನಾನು ನಕ್ಷತ್ರ ಫ್ಯಾಷನ್ನಲ್ಲೇ ಕೆಲಸ ಮಾಡೋದು. ಅಲ್ಲೇ ಒಬ್ಬರು ಡಿಸೈನರ್ಗೆ ಸಹಾಯಕಳಾಗಿದ್ದೀನಿ. ಈಗಲಾದರೂ ಒಳಗೆ ಬರಲ್ಲ ನಾನು? ಕಾಲು ನೋಯ್ತಾ ಇದೆ ನನಗೆ ಎಂದು ಮುಖ ಹಿಂಡಿದ್ದಳು ಸಂಜು ಮಣಬಾರದ ಒಂದು ಸೂಟ್ಕೇಸ್ ಹಿಡಿದು ನಿಂತು. ಓ, ಸಾರಿ, ಬನ್ನಿ ಒಳಗೆ ಎಂದಿದ್ದಳು ಕುಂಕುಮ ಎಚ್ಚೆತ್ತು. ಒಳಗೆ ಬಂದು ಅಲ್ಲಿರುವ ಕಾಟ್ನ ಮೇಲೆ ದೊಪ್ಪನೆ ಕುಳಿತು ಉಸ್ಸಪ್ಪ ಎಂದು ಉಸಿರು ಬಿಟ್ಟಿದ್ದಳು ಸಂಜನಾ. ಕುಂಕುಮಗಿಂತ 1-2 ವರ್ಷ ದೊಡ್ಡವಳಿರಬಹುದು ಅವಳು. ನಕ್ಷತ್ರ ಫ್ಯಾಷನ್ಗೆ ಕೆಲಸಕ್ಕೆ ಸೇರಿ 2 ವರ್ಷವಾಗಿತ್ತು. ಇಂತಹ ಇವೆಂಟ್ಗಳನ್ನು ಅಟೆಂಡ್ ಮಾಡಿದ ಅನುಭವವಿತ್ತು ಅವಳಿಗೆ. ಓಯ್, ಏನಂಗೆ ನೋಡ್ತಿದೀಯಾ? ಸಾರಿ, ನೀನು ಇನ್ನೂ ಚಿಕ್ಕವಳು ಅನ್ನಿಸ್ತು, ಅದಕ್ಕೆ ಏಕವಚನದಲ್ಲಿ ಮಾತಾಡಿದೆ. ಬೇಡ ಅಂದರೆ ಹೇಳು, ಬಹುವಚನದಲ್ಲೇ ಮಾತಾಡಿಸ್ತೀನಿ ಎಂದಿದ್ದಳು ಸಂಜನಾ. ಏನೂ ಪರವಾಗಿಲ್ಲ ಬಿಡಿ, ಹೀಗೆ ಚೆನ್ನಾಗಿದೆ. ನಾನು ಹೊಸದಾಗಿ ಅಪಾಯಿಂಟ್ ಆಗಿರೋದು ನಕ್ಷತ್ರ ಫ್ಯಾಷನ್ಗೆ. ನನ್ನ ಹೆಸರು ಕುಂಕುಮ ಎಂದು ತನ್ನನ್ನು ಪರಿಚಯಿಸಿಕೊಂಡಿದ್ದಳು ಹುಡುಗಿ. ಓ, ಬ್ಯೂಟಿಫುಲ್ ನೇಮ್ ಕುಂಕುಮ, ನಿನ್ನ ಥರಾನೇ, ನಿನ್ನ ಹೆಸರು ಸುಂದರವಾಗಿದೆ ಎಂದಳು ಸಂಜನಾ ಯಾವ ಹಮ್ಮು ಬಿಮ್ಮು ಇಲ್ಲದೆ. ಈಗ ಸ್ವಲ್ಪ ಸಮಾಧಾನವಾಗಿತ್ತು ಕುಂಕುಮಗೆ. ನಮ್ಮ ಲೋಕದಲ್ಲಿ ನಮ್ಮ ಥರ ಮನುಷ್ಯ ಪ್ರಾಣಿಗಳೂ ಇದ್ದಾರೆ ಎಂದು. ಬರಿದೇ ಮುಗುಳ್ನಕ್ಕಳು ಕುಂಕುಮ. ಅವಳು ಎದ್ದು ಫ್ರೆಶಪ್ ಆಗಲು ನಡೆದಿದ್ದಳು. ನಮ್ಮ ಚಿನ್ನು ಮರಿ ಏನು ಮಾಡ್ತಿದ್ದೆ? ಅಂಕಲ್ ಜೊತೆ ಆಟ ಆಡ್ತಿದ್ಯಾ? ನೋಡು ಬಂಗಾರಿ, ನೀನು ಹಠ ಮಾಡಿ ಬಂದಿದೀಯಾ. ಸ್ಕೂಲ್ ಕೂಡ ತಪ್ಪಿಸ್ಕೊಂಡೆ. ಮೇಡಮ್ ಬೈಯಲ್ವಾ ನೀನು ವಾಪಸ್ ಹೋದಾಗ ಎನ್ನುತ್ತಾ ಒಂದು ಕೈಯಿಂದ ಅವಳನ್ನು ಎತ್ತಿಕೊಂಡ ಆಯುಷ್. ಇಲ್ಲ ಎನ್ನುವಂತೆ ತಲೆಯಾಡಿಸಿತ್ತು ಮಗು. ನಾನು ಜಾಣೆ ಎನ್ನುವಂತೆ ಸನ್ನೆ ಮಾಡಿ ನಕ್ಕಿತ್ತು ಮುದ್ದಾಗಿ. ರಾಮು, ನಿನಗೆ ಏನೂ ತೊಂದರೆ ಕೊಟ್ಟಿಲ್ಲ ಅಲ್ವಾ ಮಗು? ನಿನ್ನ ಪರಿಚಯ ಇದೆಯಲ್ಲ ಅವಳಿಗೆ ಚೆನ್ನಾಗಿ ಅಂತ ಇಲ್ಲಿ ಬಿಟ್ಟಿದ್ದೀನಿ. ಬೇರೆ ದಾರಿಯೇ ಇಲ್ಲ ನನಗೆ. ನಿನಗೂ ಗೊತ್ತಲ್ಲ ಪರಿಸ್ಥಿತಿ ನಂದು ರಾಮು, ವಿಷಾದದಿಂದ ಹೇಳಿದ್ದ ಆಯುಷ್. ನಮ್ಮ ಬಂಗಾರಿಯಿಂದ ನನಗೇನೂ ತೊಂದರೆ ಇಲ್ಲ ಸರ್. ನನ್ನ ಡ್ಯೂಟಿ ಟೈಮ್ ಬಿಟ್ಟು ಬೇರೆ ಎಲ್ಲ ಸಮಯದಲ್ಲೂ ನಾನು ಇವಳನ್ನು ನೋಡ್ಕೊಳ್ಳೋಕ್ಕೆ ರೆಡಿ. ಆದರೆ ನನ್ನ ಡ್ಯೂಟಿನೇ ನಿಮ್ಮ ಸೆಕ್ಯೂರಿಟಿ ಅಲ್ವಾ ಸರ್.
24 ಕೂಡ ಡ್ಯೂಟಿನೇ ನಂದು, ಅದೇ ಪ್ರಾಬ್ಲಮ್ ಅಷ್ಟೇ ಎಂದಿದ್ದ ರಾಮು ಅಲಿಯಾಸ್ ರಾಮ್ದೇವ್. ಮೂಲತಃ ಗುಜರಾತಿನವನು. ಆಯುಷ್ ಆಚಾರ್ಯನ ಬಾಡಿಗಾರ್ಡ್ ಆಗಿ ಕಳೆದ 5-6 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ. ಬಹಳ ಭರವಸೆಯ ಮನುಷ್ಯ ಆಯುಷ್ ಆಚಾರ್ಯನ ಪಾಲಿಗೆ. ಬಹಳ ನಂಬಿಕೆಯ ಮನುಷ್ಯ ಅವನು. ಐ ನೋ ರಾಮು, ನನಗೆ ಗೊತ್ತು ನಿನ್ನ ಕೆಲಸದ ಒತ್ತಡದ ಬಗ್ಗೆ. ಅದಕ್ಕೆ ಏನಾದರೂ ಬೇರೆ ವ್ಯವಸ್ಥೆ ಮಾಡ್ಕೋಬೇಕು ನಾನು. ಲೀವ್ ಇಟ್. ಈಗ ಬಂಗಾರಿನ ನಾನು ಕರ್ಕೊಂಡು ಹೋಗ್ತೀನಿ. ನಿನ್ನ ಡ್ಯೂಟಿ ಈಗಿನಿಂದಲೇ ನೀನು ಸ್ಟಾರ್ಟ್ ಮಾಡಬಹುದು. ನಾಳೆ ಏನು ಅಂತ ಯೋಚನೆ ಮಾಡೋಣ ಎಂದು ನಾಟ್ಯಾಳನ್ನು ಎತ್ತಿಕೊಂಡು ಎದ್ದ ಆಯುಷ್ ಆಚಾರ್ಯ. ಬಂಗಾರ, ನಾವು ಹೋಗೋಣವಾ ಡಡ್ಡಾ ರೂಮಿಗೆ? ನಾಳೆಯಿಂದ ಡಡ್ಡಾಗೆ ತುಂಬ ಕೆಲಸ ಇರುತ್ತೆ. ನೀನು ಡಡ್ಡಾ ಯಾರ ಹತ್ರ ನಿನ್ನ ಇರು ಅಂತ ಹೇಳ್ತೀನೋ ಅವರ ಹತ್ರ ಇರಬೇಕು, ಜಾಣ ಮರಿ ಥರ. ಏನೂ ಹಠ ಮಾಡಬಾರ್ದು. ಪುಟ್ಟ ಹುಡುಗಿಗೆ ಬುದ್ಧಿ ಹೇಳುತ್ತಲೇ ಹೊರಟವನ ಕೈಯಿಂದ ಹುಡುಗಿಯನ್ನು ತಾನು ತನ್ನ ಕೈಗೆ ವರ್ಗಾಯಿಸಿಕೊಂಡು ಅವನ ಹಿಂದೆಯೇ ಹೊರ ನಡೆದ ರಾಮು. ತನ್ನ ಬಾಸ್ ಪರಿಸ್ಥಿತಿಯ ಬಗ್ಗೆ ಸ್ಪಷ್ಟ ಅರಿವಿದೆ ಅವನಿಗೆ. ಅಬ್ಬೋ, ಅಂತೂ ನನ್ನ ಜೊತೆಗೆ ನಂತರನೇ ಮನುಷ್ಯರನ್ನೇ ಕಳಿಸವ್ರೆ. ಬಚಾವ್ ನಾನು. ಅವರ ಥರಾನೇ ಯಾವುದಾದ್ರೂ ವಿಚಿತ್ರ ಪ್ರಾಣಿನ ಕಳಿಸಿದ್ದಿದ್ರೆ ನನ್ನ ಕತೆ ಹೆಂಗಿರ್ತಿತ್ತು? ಯೋಚನೆ ಮಾಡಿದರೆ ತಲೆ ಕೆಲಸ ಮಾಡಲ್ಲ ನನಗೆ ದೇವ್ರೇ ಎಂದು ಗೊಣಗಿ ಮೇಲೆ ನೋಡಿ ಕೈಮುಗಿದಿದ್ದಳು ಕುಂಕುಮ. ಹಾಗೆಯೇ ಎದ್ದು 2 ಸುತ್ತು ರೂಮಿನಲ್ಲೇ ತಿರುಗಿದವಳಿಗೆ ಬೇಜಾರಾಯಿತು. ಈ ಲೋಕನೂ ಒಂದ್ಸಲ ನೋಡೇ ಬಿಡೋಣ ಎಂದುಕೊಂಡು ನಿಧಾನಕ್ಕೆ ಬಾಗಿಲು ತೆರೆದು ಹೊರಗೆ ಇಣುಕಿದ್ದಳು ಹುಡುಗಿ. ನೋಡಿದವಳ ಕಂಗಳು ಖುಷಿಯಿಂದ ಅರಳಿದ್ದವು. ಹಿಂದು ಮುಂದು ಯೋಚಿಸದೆ ಅತ್ತ ಓಡಿಬಿಟ್ಟಿದ್ದಳು ಕುಂಕುಮ.